ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇದೊಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು, ವಿಳಾಸ, ಪ್ರತಿಯೊಂದು ಮಾಹಿತಿ ಬೇಕಂದರೆ ನೀವು ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಥವಾ ಮೊಬೈಲ್ ನಂಬರ್ ಅಂತೇಳಿ ಈ ವಿಡಿಯೋ ಕೆಳಗಡೆ ಟೈಟಲಲ್ಲೇ ಮೆನ್ಷನ್ ಮಾಡಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು. ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಾರೆ ತಿಳ್ಕೊಳ್ಳಿ, ಆಮೇಲೆ ನಿಮಗೆ ಬೇಕು ಅನಿಸಿದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇನ್ನೀ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಕ್ಷಕರೇ. ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಟೈಟಲಲ್ಲಿ ಹಾಕಿರ್ತೀವಿ. ಯಾವುದದು? ಸ್ವಿಫ್ಟ್ ಡಿಸೈರ್ ಸರ್, ಅದು ಟೂರ್ ಎಸ್. ಸ್ವಿಫ್ಟ್ ಡಿಸೈರ್ ವಿಡಿಯೋನಾ ಟೂರ್? ಅದು ಇಲ್ಲ, ಟೂರ್ ಎಸ್ ಸರ್. ಅದು ನಾವು ವಿಡಿಯೋ ಮಾಡಿದ್ದೇವೆ ಸರ್. ಅದು ವಿಡಿಯೋ ನೀವು ಮಾಡಿಸಿರೋದಾ? ಹೌದು ಸರ್. 1,10,000 ಖರ್ಚು ಮಾಡಿ, ಎಲ್ಲ ಖರ್ಚು ಮಾಡಿ ಒಳಗಡೆ ಗೌರ್ಮೆಂಟ್ ಆಫೀಸಿಗೆ ಬಿಟ್ಟೇವೆ ಸರ್. ಅದು ಗಾಡಿ ವೆಹಿಕಲ್ನ ಅದಕ್ಕೆ ಇವಾಗ ಸೇಲ್ ಮಾಡ್ತಾ ಇದ್ದೀವಿ ಸರ್ ಅದನ್ನ. ಓಕೆ, ಯಾವ್ದು ಮಾಡಲ್ ಸರ್ ಅದು? 2023 ಸರ್. 23. ಓನರ್ ಎಷ್ಟಾಗಿದ್ದಾರೆ? ಸೆಕೆಂಡ್ ಓನರ್ ಸರ್. ಓಕೆ. 54,000 ರನ್ನಿಂಗ್ ಆಗಿದೆ. 54,000 ಎಲ್ಲ ಶೋರೂಮ್ ಹಿಸ್ಟ್ರಿನಾ? ಎಲ್ಲ ಶೋರೂಮ್ ಹಿಸ್ಟ್ರಿ ಸರ್. ಒಂದು ಪಿನ್ ಕೂಡ ಶೋರೂಮ್ ಹಿಸ್ಟ್ರಿ ಇದೆ. ಆಮೇಲೆ ಹೊಸ ಮ್ಯಾಗ್ವಿಲ್ ಮೊನ್ನೆ ಯಕೋಮ ಟೈರ್ ಹಾಕ್ಸಿದ್ದೀನಿ ಸರ್. 2,500ರಿಂದ 3,000 ಆಯ್ತು ಸರ್ ಹಾಕ್ಸಿ. ಟೈರ್ ಹಾಕ್ಸಿ ಅಂದರೆ 2,500ರಿಂದ 3,000 ಕಿಲೋಮೀಟರ್ ಓಡಿದೆ ಸರ್ ಟೈರ್ ಹಾಕ್ಸಿ. ಆಮೇಲೆ ಅಲಾವಿಲ್ ಹಾಕ್ಸಿದ್ದೀನಿ ಸರ್. ಓಕೆ. ಆಮೇಲೆ ಒಳಗಡೆ ಇಂಟೀರಿಯರ್ ಅನ್ಕರು 35,000ರಿಂದ 40,000 ಶೋರೂಮ್ದಲ್ಲೇ ಮಾಡಿಸಿದ್ದೀನಿ ಸರ್ ಎಲ್ಲಾನು. ಆಮೇಲೆ ಕರ್ಟನ್ ಆಗಲಿ ಮ್ಯಾಗ್ವಿಲ್, ಆಮೇಲೆ ಅಡಿಷ್ನಲ್ ಒಂದು 1,10,000 ಖರ್ಚಾಗಿದೆ ಸರ್ ಟೋಟಲ್ ಆಗಿ ಸರ್. ಇಲ್ಲಿ ಮಟನು ಅಷ್ಟಕ್ಕೆ ಇದು ಮಾಡಿದ್ದೀನಿ ಸರ್. ನೀವು ಎಷ್ಟು ದಿನ ಆಯ್ತು ತೊಗೊಂಡು ಗಾಡಿ? ನಾನು ತಗೊಂಡು ಇವಾಗ 6 ಮಂತ್ ಆಯ್ತು ಸರ್. ಇದನ್ನ ಇದು ಚಿತ್ರದುರ್ಗ ಗಾಡಿ ಸರ್ ಇದು. ಹೌದು. ಇಲ್ಲಿ ಆಫೀಸಲ್ಲಿ ಇನೋವಾ ಕೋಡ್ ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ಅವರು ಮೇಡಮ್ ಅವರು ಹೊಸದಾಗಿ ಬಂದಿದ್ದಾರೆ ಸರ್, ಡಿ ಮೇಡಮ್ ಅಂತ ಹೇಳಿ. ಅವ್ರಿಗೆ ಇನೋವಾ ಬೇಕಂತ ಸರ್. ಅದಕ್ಕೆ ಈ ಗಾಡಿನ ಸ್ವಲ್ಪ ಸೇಲ್ ಮಾಡಿ. ಅದೇ ಪ್ರಾಬ್ಲಮ್ ಸರ್, ಬೇರೆ ಏನಿಲ್ಲ. ಇನೋವಾ ತಗೊಳ್ಳೋ ಸಂಬಂಧ ಈ ಗಾಡಿ ಸೇಲ್ ಮಾಡಿ ಆ ಗಾಡಿ ತಗೋಬೇಕಂತೇಳಿ ವಿಚಾರದಲ್ಲಿ ಗಾಡಿ ಹಾಕಿದ್ದೆ ಸರ್. ನಿಮ್ಗೆ ಓಕೆ. CNG ಇದೆಯಾ? CNG ವಿತ್ ಪೆಟ್ರೋಲ್ ಇದೆ ಸರ್ ಗಾಡಿ. ಓಕೆ. 2 ರನ್ನಿಂಗ್ ಇದಾವಲ್ಲ? 2 ರನ್ನಿಂಗ್ ಇದೆ ಸರ್. ಎಲ್ಲ ಶೋರೂಮ್ ಎಷ್ಟೇ ಸರ್, 2 ರನ್ನಿಂಗ್ ಇದಾವೆ. ಪೇಪರ್ಸ್ ಇನ್ನೂ 1 ಮಂತ್ ಇದೆ ಸರ್. ಮೇ ಮಠ ಇದೆ ಸರ್. ಎಲ್ಲ ಆಲ್ ಡಾಕ್ಯುಮೆಂಟ್ಸ್ ಸರ್. ಎಲ್ಲಾನು ಆಲ್ ಡಾಕ್ಯುಮೆಂಟ್ಸ್. ಇನ್ನೊಂದು ತಿಂಗಳಿದೆ ಅಷ್ಟೇ. ಇನ್ನೂ 1 ಮಂತ್ ಇದೆ ಸರ್. ಹತ್ರಕ್ಕೆ ಬಂದಿದಾವೆಲ್ಲ? ಅಂದರೆ ಇನ್ನೂ 1.5 ಮಂತ್ ಸರ್. 1.5ರಿಂದ 1 ಮಂತ್ 15 ಡೇಸ್ ಹಿಂಗೆ ಇದೆ. ಏನು ಹತ್ರ ಬಂದಂಗೆ ಬಿಡಿ. ಹತ್ರ 1 ಮಂತ್ ಸರ್ ಅಷ್ಟೇ, ಹತ್ರನೇ ಇದೆ. ಓಕೆ. ಇದು ಯಾವುದು ಪ್ಯಾನಿಕ್ ಬಟನ್ ಎಲ್ಲ ಹಾಕ್ಸಿದಾರ? ಇಲ್ಲ ಸರ್, ಪ್ಯಾನಿಕ್ ಬಟನ್ ಇನ್ನೂ 2 ವರ್ಷ ಆಗಿಲ್ಲಲ್ಲ ಸರ್ ವೆಹಿಕಲ್. ಇನ್ನೂ ಪಾಸಿಂಗ್ ಮೇಕ್ ಇದೆಯಲ್ಲ, ಅದ್ರ ಸಂಬಂಧ ಅದನ್ನ ಇನ್ನೂ ಇದು ಮಾಡಿಸಿಲ್ಲ ಸರ್. ಈಗ ಮೇ ಬಂದ್ರೆ ಈಗ ಇನ್ಸೂರೆನ್ಸ್, ಟ್ಯಾಕ್ಸ್, ಪಾಸಿಂಗ್, ಆಮೇಲೆ ಪ್ಯಾನಿಕ್ ಬಟನ್ ಅದೆಲ್ಲ ಮಾಡಿಸ್ಬೇಕಂತಿದ್ದೆ ಸರ್ ನಾನು. ಮತ್ತ ಅವ್ರ ಮೇಡಮ್ ಅವರು ಸ್ವಲ್ಪ ಭಾಳ ಇದು ಮಾಡ್ತಾ ಇದ್ದಾರೆ. ಇಲ್ಲ ಬೇರೆ ಗಾಡಿ ಹಾಕ್ಬಿಡ್ರಿ ನೀವು, ಸಣ್ಣ ಚಿಕ್ಕದಾಗ್ತಿದೆ ನನಗೆ ಅಂತ ಹೇಳಿ. ಅವ್ರ ಸಂಬಂಧನೇ ಆಕ್ಚುಲಿ ಪರ್ಚೇಸ್ ಮಾಡಿದ್ ಸರ್ ಇದು ವೆಹಿಕಲ್. ಇವಾಗ ಅವ್ರಿಗೆ ಚಿಕ್ಕದಾಗ್ತಿದೆ ಅಂದ್ರೆ ಮೇಲ್ಗಡೆಯಿಂದ ಪರ್ಮಿಷನ್ ತಗೊಂಡಿದ್ದಾರೆ ಸರ್. ಅದಕ್ಕೆ ಇನೋವಾನ ಹಾಕ್ಬಿಡ್ರಿ ಅಂತೇಳಿ ಅಂದ್ರೆ ಆಯ್ತು ಮೇಡಮ್ ಅಂತೇಳಿ ಈ ಗಾಡಿ ಸೇಲ್ ಮಾಡಿ ಇದು ಮಾಡ್ಬೇಕಂತಿದ್ದೀನಿ ಸರ್. ಗಾಡಿ ಏನು ಡೆಂಟು ಸ್ಕ್ರಾಚ್ ಹತ್ರ ಏನಿಲ್ಲಲ್ಲ? ಏನು ಒಂದಿಲ್ಲ ಸರ್, ಚೊಕ್ಕಿದೆ ಸರ್. ಎಲ್ಲ ಶೋರೂಮ್ ಇಷ್ಟೇ. ಡೆಂಟ್ ಅಂದ್ರೆ ಅದು ಪಟಾಕ್ಷಿ ಬಡದ್ ಸ್ವಲ್ಪ ಡೋರ್ ಅಷ್ಟೇ, ಅದು ಬಿಟ್ಟರೆ ಎಲ್ಲ ಚೊಕ್ಕಿದೆ ಸರ್. ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಇದೆಯಾ? ಏನಿಲ್ಲ ಸರ್, ಕ್ಯಾಶ್ ಅಂಡ್ ಕ್ಯಾರಿ ಗಾಡಿ ಇದೆ. ₹1 ಲೋನ್ ಇಲ್ಲ ಸರ್. ಕ್ಯಾಶ್ ಅಂಡ್ ಕ್ಯಾರಿ ಏನಿದೆ ಇಲ್ಲ ಸರ್. ಓಕೆ. ಈ ಗಾಡಿ ಇರೋದಿಲ್ಲ ಸರ್ ಇದು? ಹುಬ್ಳಿಯಲ್ಲಿ ಸರ್. ಹುಬ್ಳಿ ಸಿಟಿನಾ? ಹುಬ್ಳಿ ಸಿಟಿ ಸರ್. ಹುಬ್ಳಿ ಸಿಟಿ ನೇಕಾನಗರ್ ಅಂತ ಇದೆ ಸರ್. ಯಾವುದು? ನೇಕಾನಗರ್. ಸಿದ್ದಾರೂಢ ಮಠ ಇದೆಯಲ್ಲ ಸರ್, ಅದ್ರ ಹತ್ತಿರ ನೇಕಾನಗರ್ ಅಂತ ಇದೆ ಸರ್, ಕಾರವಾರ ರೋಡ್. ಅಲ್ಲಿ ಲೊಕೇಶನ್ ಅಲ್ಲಿ ಬರುತ್ತೆ ಸರ್. ನಮ್ದು ಆಫೀಸು ವಿಧಾನಸೌಧ ಇದೆ, ಮಿನಿ ವಿಧಾನಸೌಧ ಇದೆಯಲ್ಲ ಸರ್, ನಮ್ದು ಆಫೀಸ್ ಅಲ್ಲಿದೆ ಸರ್ ಮೇಡಮ್ ಅವ್ರದ್ದು. ಅಲ್ಲಿ ಇರುತ್ತೆ ಸರ್. ಬೇಕಂದ್ರೆ ಅವ್ರು ರಜೆ ಇದ್ದಾಗ ಬಂದ್ರೆ ಮನೆ ಕಡೆ ತೋರಿಸ್ತಾರೆ. ಓಕೆ. ಈಗ ಏನು ಹೇಳ್ತಾರೆ ಗಾಡಿ ರೇಟು? ನಾವು 750 ಹೇಳ್ತಾ ಇದ್ದೇವೆ ಸರ್. 750? 750 ಸರ್.
ಯಾಕಂದ್ರೆ ನಾನು ತಗೊಂಡಿದ್ದೆ ಆ್ಯಕ್ಚುಲಿ ಅದು ಹೇಳ್ಬಾರ್ದು ಸರ್. ಅಂದರೆ ತಗೊಂಡ್ಮೇಲೆ ಇಷ್ಟೆಲ್ಲ ಖರ್ಚು ಮಾಡಿದ್ದೆ ನಾನು. ಸೊ ಅದಕ್ಕೆ ಅಷ್ಟು ಇದು ಮಾಡಿ. ಅಲ್ಲ ಆದರೂ ಈಗ ಇನ್ನೊಂದು ತಿಂಗಳಿದೆ ಅಂತಾರೆ ಡಾಕ್ಯುಮೆಂಟ್ಸು. ಹಾಂ ಸರ್, ಇನ್ನೂ 1 ಮಂತ್ ಇದೆ ಸರ್. ಹೆಚ್ಚು ಕಮ್ಮಿ ಅದೇ ಎಲ್ಲ ಸೇರಿ ಒಂದು 50,000 ಆಗುತ್ತಾ? ಡಾಕ್ಯುಮೆಂಟ್ಸ್ ಅಲ್ಲ ಸರ್, ಹಾಂ. ಇನ್ಶೂರೆನ್ಸು ಪಾಸಿಂಗ್. ಹಾಂ ಸರ್, ಒಂದು 40,000 ಮಟ್ಟ ಆಗುತ್ತೆ ಸರ್. ನನ್ನ ಲೆಕ್ಕದ ಪ್ರಕಾರ 20,000 ಇದು. ಹಾಂ, 40,000, 45,000 ಸರ್. ಪ್ಯಾನಿಕ್ ಬಟನ್ ವಿತ್ ಪ್ಯಾನಿಕ್ ಬಟನ್ ಸರ್. ಹೌದು. ಹಾಂ ಸರ್, ಹಂಗಿದೆ. ಬಟ್ ನೀವು 7.5 ಹೇಳಿದ್ರೆ ಹಾಂ ಈಗ ತಗೊಂಡು ಮತ್ತೆ ಅವ್ರಿಗೂ ಒಂದು 50,000 45,000 ಖರ್ಚು ಮಾಡ್ಬೇಕಂದ್ರೆ 8 ಲಕ್ಷ ಬೀಳುತ್ತೆ ಗಾಡಿ. ಹಾಂ ಸರ್, ಹೌದು. ಹೌದಾ? ಅದ್ರ ಬದಲು ಅವ್ರು ಹೊಸ ಗಾಡಿ ತಗೊಂತಾರೆ ಸರ್. ಹೊಸ ಗಾಡಿ? ಹೊಸ ಗಾಡಿನೇ ಬರುತ್ತಲ್ಲ ಸರ್. ಇಲ್ಲ. 2 ಲಕ್ಷ ಹಾಕ್ಸಿದ್ರೆ ಹೊಸ ಗಾಡಿ ಬರುತ್ತೆ, ಸಿಂಗಲ್ ಓನರ್ ಗಾಡಿ, ಏನು ಓಡಿದಲ್ಲ. ಹಾಂ ಸರ್. ನೀವು ಆ ರೇಟಿಗೆ ಹೇಳಿದ್ರೆ ಸೆಕೆಂಡ್ ಓನರ್ ಗಾಡಿ ತಗೊಂಡ್ರೆ 3rd ಓನರ್ ಆಗ್ತಾರೆ. ಹಾಂ ನೋಡಿ ಹೇಳ್ಬೇಕಲ್ವ ಸರ್, ನೀವು ಖರ್ಚು ಮಾಡಿದ್ರೆ ಇಲ್ಲ ಅಂತ ಏನು ಹೇಳಿಲ್ಲ. ಹಾಂ ಸರ್. ಹಾಂ ಬಟ್ ಏನಂದರೆ ಈಗ ಅವ್ರು ಅಷ್ಟೊಂದು ದುಡ್ಡು ಕೊಟ್ಟು ನಿಮ್ಮ ಕಡೆ ತೊಗೊಳೋ ಬದಲು ಹೊಸ ಗಾಡಿ ತೊಗೊಬೋದಲ್ಲ ಅವರು. ಹಾಂ ಹಾಂ ಸರ್. ಹಂಗಾಗಿ ನೀವು ರೇಟ್ ಕಡಿಮೆ ಮಾಡಿದರೆ ಗಾಡಿಗಳು ಯಾರಾದರೂ ಗಿರಾಕಿಗಳು ಬಂದು ನೋಡಿದ್ರು ಅದೇ ಥರ ಇರಬೇಕು, ತಗೊಳ್ಳೋ ರೇಟಿಗೂ ಇರಬೇಕು. ಹಾಂ ಅಲ್ಲ, ಹೇಳಿ ಯಾಕಂದರೆ ಸರ್. ಈಗ ಡಾಕ್ಯುಮೆಂಟ್ಸ್ ಬೇರೆ ಇನ್ನೊಂದು ಒಂದೇ ತಿಂಗಳು ಇರೋದು ಅಂತ ಹೇಳ್ತಿದ್ರೆ. ಹೌದು ಸರ್, ಹೌದು ಹೌದು ಹೌದು. ಹಂಗಾಗಿ ಮತ್ತೆ ಅವರು 45,000 ಖರ್ಚು ಮಾಡ್ಬೇಕಂದ್ರೆ ಹಾಂ ಸರ್. ಹಂಗಾಗಿ ಗಾಡಿ ರೇಟು ಹತ್ತತ್ರ 8 ಲಕ್ಷ ಹೋಗ್ಬಿಡುತ್ತೆ. ಹಾಂ ಸರ್, ಹೌದು ಹೌದು. ಅಲ್ಲ, ಹೆಚ್ಚು ಕಮ್ಮಿ ಮಾಡ್ತೀನಿ ಸರ್ ನಾನು. ಹ್ಞೂ ಎಳೆಯೋದು ಅಷ್ಟು ಹೇಳ್ತೀನಿ ಸರ್. ಹ್ಞೂ ಏನೋ ಪಾರ್ಟಿ ಏನಾದ್ರು ಲೈಕ್ ಮಾಡಿ ನಿಮ್ಮ ಚಾನಲಿಂದ ಯಾರಾದರೂ ಬಂದರೆ ಹ್ಞೂ ನೀವೇನು ಹೇಳ್ತೀರಾ ಆ ರೇಟಿಗೆ ಸ್ವಲ್ಪ ಇದು ಮಾಡಿಕೊಂಡು ಹ್ಞೂ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಸರ್. ಅದೇ ಫೈನಲ್ ಏನಲ್ಲ ನನ್ನ ರೇಟ್. ಹ್ಞೂ ನಾನು ಹೇಳ್ತಾ ಇರೋದು ಅಷ್ಟು ಹೇಳ್ತೀನಿ ಸರ್. ಹ್ಞೂ ಏನು ಹೆಚ್ಚು ಕಮ್ಮಿ ಬಂದರೆ ನೋಡಿ ಇದು ಮಾಡಿ ಕೊಡ್ತೀನಿ ಸರ್. ಸರಿ ಸರಿ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ್ಲ? ಹಾಂ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ ಹಾಂ, ಇದೇ ಹಾಕಿ ಸರ್ ಕಾಂಟ್ಯಾಕ್ಟ್ ನಂಬರ್. ಏನಾದ್ರು ಅವ್ರ ಪಾರ್ಟಿ ಏನಾದ್ರು ಲೈಕ್ ಮಾಡ್ಕೊಂಡು ನೋಡ್ಕೊಂಡು ಬಂದರೆ ಸರ್, ನಿಮ್ಮ ಚಾನಲಿಂದ ಹುಡ್ಕೊಂಡು ಬಂದರೆ ನಾನು ಏನಾದ್ರು ಹೆಚ್ಚು ಕಮ್ಮಿ ಮಾಡಿ ನೋಡಿ ಇದು ಮಾಡಿ ಕೊಡ್ತೀನಿ ಸರ್ ಫೈನಲ್. ಓಕೆ ಓಕೆ, ಹಾಂ ಆಯ್ತು ಸರ್. ಹಾಂ. ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕ್ಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ವೀಕ್ಷಕರೇ, ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕ್ಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.